ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಇಡೀ ದಿನದ ಪ್ರಮುಖ ಸುದ್ದಿಗಳ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ನ್ಯೂಸ್ ಅವರ್. ಕ್ಷಮಿಸಿ, ಟೆಕ್ನಿಕಲ್ ರೀಸನ್ಗೆ ಒಂದು 12ರಿಂದ 13 ನಿಮಿಷ ತಡವಾಗಿ ನಾವು ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ಸ್ವಲ್ಪ ತಾಂತ್ರಿಕ ತೊಂದರೆ ಆಯಿತು. ರೆಗ್ಯುಲರ್ ಆಗಿ ಕೊಡುವಷ್ಟು ಎಫಿಷಿಯೆಂಟಾಗಿ ಕೊಡೋದಕ್ಕಾಗುತ್ತೋ ಇಲ್ಲವೋ ಅನ್ನೋ ಸಿಚುವೇಶನ್ ಇದೆ. ವಿಲ್ ಟ್ರೈ ಆರ್ ಬೆಸ್ಟ್. ಕ್ವಿಕ್ಕಾಗಿ 12 ನಿಮಿಷ ಲೇಟ್ ಆಗಿಬಿಟ್ಟಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಿನ್ನೆ ಹೈ ಡ್ರಾಮಾ. ಸ್ಟ್ರಾಂಗ್ ರೂಮ್ನೊಳಗೆ ಯಾರೋ ಸೇರ್ಕೊಂಡ್ಬಿಟ್ಟಿದ್ದಾರೆ, ಮತಯಂತ್ರಗಳನ್ನು ಅದ್ಲಾ ಬದಲಿ ಮಾಡಲಾಗ್ತಾ ಇದೆ ಅಂತ ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರುಗಳು ಜೋರು ಗಲಾಟೆ ಮಾಡಿದ್ರು. ಸ್ವತಃ ಮಮತಾ ಬ್ಯಾನರ್ಜಿ ಬಂದುಬಿಟ್ರಲ್ಲಿ. ಅವರು ಸ್ಪರ್ಧಿಸಿರುವ ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಮತಯಂತ್ರಗಳನ್ನು ಇಡಲಾಗಿದೆ. ಇವ್ರು ಬಂದ ಮೇಲೆ ಮತ್ತು ಬಿ ಜೆ ಪಿಯವ್ರು ಹೆಂಗೆ ಬರದೇ ಇರ್ತಾರೆ, ಅವರು ಬಂದರು. 4 ತಾಸು ಗಲಾಟೆ ಆಯಿತು. ಎಲೆಕ್ಷನ್ ಕಮಿಷನ್ ಒಂದು ಸ್ಪಷ್ಟೀಕರಣ ಕೊಡ್ತು. ಎಲೆಕ್ಷನ್ ಕಮಿಷನ್ ಹೇಳಿದ್ದು, ನೀವು ನಿಮ್ಮ ಮೇಲ್ ತೆಗೆದು ನೋಡ್ಕೊಳ್ರಿ, ಮೇಲ್ ಹಾಕಿದ್ದೀವಿ ನಾವು ಒಂದು ವಿಷಯನ ಅಂತ. ಎಕ್ಸಾಕ್ಟಾಗಿ ಏನು ಮೇಲ್ ಹಾಕಿದ್ರು ಅದನ್ನು ಕೂಡ ಡೀಟೇಲಾಗಿ ನೋಡೋಣ. ಇನ್ನು ಪಂಜಾಬ್ನಲ್ಲಿ ಸೆಷನ್ ನಡೀತಾ ಇದೆ, ಅಧಿವೇಶನ ನಡೀತಾ ಇದೆ. ಅಲ್ಲಿ ಕಾಂಗ್ರೆಸ್ನವರು ಜೋರು ಗಲಾಟೆ ಮಾಡಿಬಿಟ್ರು. ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಡ್ರಿಂಕ್ಸ್ ಮಾಡಿ ಸೆಷನ್ನಿಗೆ ಬಂದಿದ್ದಾರೆ ಅಂತ, ಕುಡಿದು ಬಂದಿದ್ದಾರೆ ಅವರು. ಆಗ್ರಹ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಸದಸ್ಯರು. ಬಾಗಿಲು ಹಾಕಿ ಅಧಿವೇಶನ ನಡೀತಾ ಇರುವ ಜಾಗಕ್ಕೆ ಇಲ್ಲೊಂದು ಆಲ್ಕೋ ಮೀಟರ್ ತಂದು, ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಿರ್ತಾರಲ್ಲ ಅಂಥದ್ದು ತಂದು ಚೆಕ್ ಮಾಡಿಸ್ರಿ ಎಲ್ಲರದು ಅಂತ. ಮುಖ್ಯಮಂತ್ರಿಗಳೇನು ಒಪ್ಪಲಿಲ್ಲ, ಭಗವಂತ್ ಸಿಂಗ್ ಮಾನ್ ಏನು ಒಪ್ಪಲಿಲ್ಲ. ಸ್ಪೀಕರ್ ಕೂಡ ಬೇಡ ಅದನ್ನು ಅಂದರು. ಏನೇನಾಯಿತು ಪಂಜಾಬ್ನ ಅಧಿವೇಶನದಲ್ಲಿ ಅದನ್ನು ಡೀಟೇಲಾಗಿ ನೋಡೋಣ. ಇನ್ನು ಆರಂಭದಿಂದಲೂ ಹೇಳ್ತಾ ಇದ್ವಿ ನಾವು, ಯುದ್ಧ ನಡೀತಾ ಇದೆ ಅಲ್ಲಿ, ಇಲ್ಲಿ ಎಲೆಕ್ಷನ್ ನಡೀತಾ ಇದೆ, ಇದು ಒಂಥರದ ಯುದ್ಧನೇ. ಕೇಂದ್ರ ಸರ್ಕಾರ ಪೆಟ್ರೋಲು ಡೀಸೆಲ್ಲು ರೇಟು ವೋಟಿಂಗ್ ಮುಗಿಯೋ ತನಕ ಜಾಸ್ತಿ ಮಾಡೋದಿಲ್ಲ, ನೋಡ್ತಾ ಇರಿ ಅಂತ. ಪೆಟ್ರೋಲ್ ಡೀಸೆಲ್ ರೇಟ್ ಇವತ್ತು ಜಾಸ್ತಿ ಮಾಡಿಲ್ಲ, ಬಟ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಷ್ಟು? 990 ರೂಪಾಯಿ. ಇತಿಹಾಸದಲ್ಲೇ ಇಷ್ಟು ಯಾವತ್ತೂ ಜಾಸ್ತಿ ಆಗಿರಲಿಲ್ಲ. ಆಟೋ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಿದೆ. ಜೆಟ್ ಫ್ಯೂಯಲ್ ಪ್ರೈಸ್ ಜಾಸ್ತಿ ಆಗಿದೆ. ಅದರ ಅರ್ಥ ಬೆಲೆ ಏರಿಕೆಯ ದಿನಗಳು ಮುಂದಿದ್ದಾವೆ. ಪೆಟ್ರೋಲು ಡೀಸೆಲ್ ಒಂದು ಜಾಸ್ತಿ ಆಗಿಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ನ ಪ್ರೈಸ್ ಜಾಸ್ತಿ ಆಗಿಲ್ಲ, ಇವತ್ತು ಜಾಸ್ತಿ ಆಗಿಲ್ಲ ಅಂತ ಹೇಳ್ತಾ ಇರೋದು. ಈ ಎಲ್ಲ ಸುದ್ದಿಗಳನ್ನು ಡೀಟೇಲಾಗಿ ನೋಡೋಣ. ಹೆಡ್ಲೈನ್ಸ್ ಕೂಡ ಇವತ್ತು ಹೋಗೋದಿಲ್ಲ ಅನ್ನುವ ಪರಿಸ್ಥಿತಿ ಇದೆ. ನೇರವಾಗಿ ವರದಿಗೆ ಹೋಗ್ಬಿಡೋಣ. ಕಲ್ಕತ್ತಾದಲ್ಲಿ ಹೈ ಡ್ರಾಮಾ. ನಿನ್ನೆ ರಾತ್ರಿ ಒಂದು CCTV ಫುಟೇಜ್ ಸದ್ದು ಮಾಡ್ತು. ಸ್ಟ್ರಾಂಗ್ ರೂಮ್ ಒಳಗಡೆ ಯಾರೋ ಇದ್ದಾರೆ. ವಾಟ್ ಈಸ್ ಸ್ಟ್ರಾಂಗ್ ರೂಮ್? ಚುನಾವಣೆಗಳು ಮುಗಿದ ನಂತರ ಆಗ ಮತಪೆಟ್ಟಿಗೆಗಳು, ಈಗ ಮತಯಂತ್ರಗಳನ್ನು ತಂದು ಒಂದು ರೂಮ್ನಲ್ಲಿ ಇಡ್ತಾರೆ. ಅದರ ಕಿಟಕಿ ಎಲ್ಲ ಭದ್ರ ಆಗಿರುತ್ತೆ. ಎಲ್ಲವನ್ನೂ ಸರಿಯಾಗಿ ಜೋಡಿಸಿಟ್ಟು ಎಲ್ಲ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಅದಕ್ಕೆ ಬಾಗಿಲು ಹಾಕಿ, ಸೀಲ್ ಹಾಕಿ, ಆ ಬಾಗಿಲಿಗೆ ಕಟ್ಟಿಗೆ ಬಡಿದು ಬಿಡ್ತಾರೆ. ಹಲಿಗೆ ಬಡಿದು ಬಿಡ್ತಾರೆ, ಮರದ ಹಲಿಗೆನ. ಅದನ್ನು ತೆಗೆಯೋದು ಯಾವತ್ತು? ಮತ ಎಣಿಕೆ ನಡೆಯುವ ಬೆಳಗ್ಗೆನೇ ತೆಗಿಬೇಕು ಅದನ್ನು. ಅದು ಏನು? ಎಲ್ಲ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ತೆಗಿಬೇಕು. ಹಂಗಿರುವಾಗ ಸ್ಟ್ರಾಂಗ್ ರೂಮ್ ಒಳಗಡೆ ಯಾರೋ ಇದ್ದಾರೆ. ಸುದ್ದಿ ಹರಡ್ತಾ ಇದ್ದಂತೆ ತೃಣಮೂಲ ಕಾಂಗ್ರೆಸ್ನ ನಾಯಕರುಗಳು, ಕಾರ್ಯಕರ್ತರುಗಳು ನೂರಾರು ಸಂಖ್ಯೆಯಲ್ಲಿ ಬಂದುಬಿಟ್ರಲ್ಲಿ. ಏನೋ ಆಗ್ತಿದೆ ಅಂತ. ಇಲ್ಲಿ ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಮತಯಂತ್ರಗಳನ್ನೇ ಇಟ್ಟಿದ್ರು. ಮಮತಾ ಬ್ಯಾನರ್ಜಿ ಸ್ವತಃ ಸ್ಪರ್ಧಿಸಿರುವ ಕ್ಷೇತ್ರ ಅದು. ಮಮತಾ ಬ್ಯಾನರ್ಜಿನೇ ಬಂದರು. ರಂಪ ರಾಮಾಯಣ. ನಿನ್ನೆ ನೋಡಿ ಅಲ್ಲಿ ದೃಶ್ಯಗಳನ್ನು. 4 ತಾಸು ಅಲ್ಲೇ ಇದ್ದರು ಮಮತಾ ಬ್ಯಾನರ್ಜಿ. ಇಷ್ಟಕ್ಕೂ ಈ CCTV ಫುಟೇಜ್ ತೃಣಮೂಲ ಕಾಂಗ್ರೆಸ್ಸಿಗೆ ಹೆಂಗೆ ಸಿಕ್ತು? ಸಹಜವಾಗಿ ಬರೋ ಪ್ರಶ್ನೆ ಅಲ್ವಾ? ಎಲ್ಲ ಸ್ಟ್ರಾಂಗ್ ರೂಮ್ಗಳಲ್ಲಿ CC ಕ್ಯಾಮರಾ ಅಳವಡಿಸಿರ್ತಾರೆ. ಅದರ ಔಟ್ಪುಟ್ ಹೊರಗಡೆ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ತಿರಬಹುದು. ಎಲೆಕ್ಷನ್ ಕಮಿಷನ್ ಕೊಟ್ಟ ಔಟ್ಪುಟ್ನಲ್ಲೇ ಅದನ್ನು ನೋಡಿದ್ದಾರೆ ಇವರು. ಅಲ್ಲಿ ಏನೋ ನಡೀತಾ ಇದೆ ಅನ್ನುವ ಸಂಶಯ ಬರುವವರಿಗೆ ಎಲೆಕ್ಷನ್ ಕಮಿಷನ್ CCTV ಫುಟೇಜ್ ಹಾಕಿ ಕೊಡುತ್ತೆ ಅನ್ನೋದರ ಕಲ್ಪನೆ ಆದರೂ ಬೇಡವೇ?
ಬಂದುಬಿಟ್ರಿ ಅವ್ರು ಗಲಾಟೆ ಮಾಡೋದಕ್ಕೆ, ಏನೋ ಮಾಡ್ತಿದ್ದಾರೆ ಅಂತ. ಹೇಳಿಕೆಗಳ ಸುರಿಮಳೆಗಳಿದ್ದಾವೆ. ನಮ್ಮ ಟೆಕ್ನಿಕಲ್ ಕಾರಣಕ್ಕೆ ಅದನ್ನು ತೋರಿಸೋದಕ್ಕಾಗ್ತಾ ಇಲ್ಲ ನಿಮಗೆ. ಅಷ್ಟೊಂದು ಹೇಳಿಕೆಗಳು. ಟ್ರೈ ಮಾಡೋಣ. ಗಲಾಟೆ ನೋಡಿ, ಅಲ್ಲಿ ತೃಣಮೂಲ ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳು ಬಂದಿದ್ದರು. ಎಲೆಕ್ಷನ್ ಕಮಿಷನರ್ ಗೋಲ್ಮಾಲ್ ಮಾಡ್ತಿದ್ದಾರೆ, ಮತಯಂತ್ರಗಳನ್ನು ಅದ್ಲ ಬದಲಿ ಮಾಡ್ತಿದ್ದಾರೆ ಅಂತ ಶಶಿ ಪಂಜಾ ಅವ್ರು ಹೇಳಿದ್ರು ನೋಡಿ. ಈಗ ಸಹಜವಾಗಿ ತೃಣಮೂಲ ಕಾಂಗ್ರೆಸ್ನವ್ರು ಬಂದರು, ಗಲಾಟೆ ಮಾಡಿದ್ರು, ಅವ್ರು ಗಲಾಟೆ ಮಾಡ್ತಿದ್ದಾರೆ ಅಂತ ಬಿ ಜೆ ಪಿಯವರು ಬಂದರು, ಜೋರು ಗಲಾಟೆ ಆಯಿತು, 4 ತಾಸು ಹೈ ಡ್ರಾಮಾ ಆಯಿತು, ಎಲ್ಲ ಕರೆಕ್ಟು. ಸ್ಟ್ರಾಂಗ್ ರೂಮ್ನಲ್ಲಿ ಜನ ಏನು ಮಾಡ್ತಿದ್ರು ಅಲ್ಲಿ? ಸಹಜವಾಗಿ ಬರೋ ಪ್ರಶ್ನೆ ಅಲ್ವಾ? ಆ್ಯಕ್ಚುಲಿ ಆಗಿದ್ದಂದರೆ ಎಲೆಕ್ಷನ್ ಕಮಿಷನ್ನಿನ ಸ್ಪಷ್ಟೀಕರಣವೂ ಇದೆ. ಮತಯಂತ್ರಗಳನ್ನು ಯಾವ ರೂಮ್ನಲ್ಲಿಟ್ಟಿದ್ದಾರಲ್ಲ ಆ ರೂಮನ್ನು ಎಲ್ಲ ಪಕ್ಷದ ಪ್ರತಿನಿಧಿಗಳ ಸಮ್ಮುಖದಲ್ಲಿ, ಏಜೆಂಟರ ಸಮ್ಮುಖದಲ್ಲಿ ಸೀಲ್ ಮಾಡಿದ್ದಾರೆ, ಅದನ್ನು ಓಪನ್ ಮಾಡಿಲ್ಲ. ಪಕ್ಕದ ರೂಮ್ನಲ್ಲಿ ಪೋಸ್ಟಲ್ ಬ್ಯಾಲೆಟ್ಗಳಿದ್ದಾವೆ, ಅಂಚೆ ಮತಗಳಿದ್ದಾವೆ. ಅವುಗಳನ್ನು ಕ್ಷೇತ್ರವಾರು ಸೆಗ್ರಿಗೇಟ್ ಮಾಡಬೇಕು, ವಿಂಗಡಣೆ ಮಾಡಬೇಕು. ಅದಕ್ಕಾಗಿ ಚುನಾವಣಾ ಸಿಬ್ಬಂದಿ ಒಳಗಡೆ ಹೋಗಿದ್ದಾರೆ. ಹೋಗ್ಬಿಡ್ಬೋದಾ? ಹೆಂಗೆ ಬೇಕು ಹಂಗೆ ಹೋಗಂಗಿಲ್ಲ. ಅದಕ್ಕೆ ನಿನ್ನೆ ಸಂಜೆ 4 ಗಂಟೆಗೆ ಎಲೆಕ್ಷನ್ ಕಮಿಷನ್ನಿಂದ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇಮೇಲ್ ಹಾಕಿದ್ದಾರೆ. ನಾವು 4 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ಗಳನ್ನು ಕ್ಷೇತ್ರವಾರು ವಿಂಗಡಣೆ ಮಾಡ್ತಾ ಇದ್ದೀವಿ, ನಿಮ್ಮ ಪಕ್ಷದ ಏಜೆಂಟ್ರನ್ನ ಕಳಿಸಿ ಅಲ್ಲಿ ಅಂತ. ಅವರೆಲ್ಲಿ ಇಮೇಲ್ ನೋಡಬೇಕು? ಇಮೇಲೇ ನೋಡಿಲ್ಲ ಅವರು. ನೋಡ್ತಿದ್ರು ಏನೋ ಉಳಿದಿದ್ದ ದಿನ, ಆದರೆ ಎಲೆಕ್ಷನ್ ಮುಗಿಸಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ, ನೋಡೇ ಇಲ್ಲ. ಯಾವ ಪಕ್ಷದ ಏಜೆಂಟ್ರು ಬಂದಿಲ್ಲ, ಇವ್ರ ಪಾಡಿಗೆ ಇವ್ರ ಕೆಲಸ ಶುರು ಹಚ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ನವರು, ಚುನಾವಣಾಧಿಕಾರಿಗಳು. ಒಳಗಡೆ ಹೋದವರಾದರೂ ಯಾರಿರ್ತಾರ್ರಿ? ಎಲೆಕ್ಷನ್ ಕೆಲಸಕ್ಕೆ ನೇಮಕಗೊಂಡಿರುವ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದ ನೌಕರರೇ ಅವರು ಹೋಗಿ ಸೆಗ್ರಿಗೇಷನ್ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳು CCTVಯಲ್ಲಿ ಬಂದಿದ್ದಾವೆ. ಇವರು ಬಂದು ಜೋರು ಹಂಗಾಮ ಶುರು ಮಾಡಿಬಿಟ್ರು. BJPಯ ನಾಯಕರೊಬ್ಬರು ಅಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಬಂದಾಗ ಹೇಳ್ತಾರೆ, ಸೋಲಿನ ಭಯ ಇದು, ಅದಕ್ಕೆ ಹಿಂಗೆ ಹುಚ್ಚುಚ್ರಂಗೆ ಆಡ್ತಿದ್ದಾರೆ ಇವರು ಅಂತ. ಕೇಳಿಸ್ಕೊಳ್ಳಿ ಅದನ್ನೇ. ಪಶ್ಚಿಮ ಬಂಗಾಳ ಎಲೆಕ್ಷನ್ನಿನ ನಂತರದ ಗೊಂದಲಗಳು, ಗಲಾಟೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಎಲೆಕ್ಷನ್ ಕಮಿಷನ್ನವರು ಸೆಗ್ರಿಗೇಷನ್ ಮಾಡ್ತಾಯಿದ್ರು ಪೋಸ್ಟಲ್ ವೋಟ್ಗಳನ್ನು. ಅದನ್ನು CC ಕ್ಯಾಮ್ರಾದಲ್ಲಿ ನೋಡಿ ತೃಣಮೂಲ ಕಾಂಗ್ರೆಸ್ನವರು ನೆನ್ನೆ 4 ತಾಸು ಗಲಾಟೆ ಮಾಡಿದ್ರು. ಮಮತಾ ಬ್ಯಾನರ್ಜಿಯೇ ಬಂದಿದ್ದರು. ಚುನಾವಣೆಗಳು ಮುಗಿದಿದ್ದಾವೆ, ಮತದಾನ ಮುಗಿದಿದೆ. ಈ ಪೊಲಿಟಿಕಲ್ ಪಾರ್ಟಿಗಳವರಿಗೆ 1 ದಿವಸ 2 ದಿವಸದಲ್ಲಿ ಬೂತ್ ವೈಸ್ ಅಪ್ಡೇಟ್ಗಳು ಸಿಕ್ಕಿಬಿಡ್ತವೆ. ಯಾವ್ಯಾವ ಬೂತ್ನಲ್ಲಿ ಎಷ್ಟು % ವೋಟ್ ಆಗಿದೆ, ಯಾವ್ಯಾವ ಕಮ್ಯುನಿಟಿಯವರು ವೋಟ್ ಹಾಕಿದ್ದಾರೆ, ಯಾವ ಮನೆಯವ್ರು ಹಾಕಿದ್ರು, ಯಾರು ಹಾಕಲಿಲ್ಲ, ಈ ವಿವರಗಳು ಸಿಕ್ಕಿಬಿಡ್ತವೆ. ಅವರಿಗೆ ಬೈ ಆ್ಯಂಡ್ ಲಾರ್ಜ್ ರಿಸಲ್ಟ್ ಏನಾಗುತ್ತೆ ಅನ್ನೋದರ ಅಂದಾಜು ಬರುತ್ತೆ. ಅದಕ್ಕೆ ಸರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಅನೇಕ ಎಕ್ಸಿಟ್ ಪೋಲ್ಗಳು ಹೇಳೋದಕ್ಕೆ ಶುರು ಮಾಡಿದ್ದಾವೆ. ಅದೆಲ್ಲದರ ಪರಿಣಾಮವಾಯಿತು ಗೊತ್ತಾಗ್ತಾ ಇಲ್ಲ. ಉದಾಹರಣೆಗೆ ನೋಡಿ, ನೀವು 5 ಸ್ಟೇಟ್ ಎಲೆಕ್ಷನ್ ಜೊತೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗಳು ನಡೆದಿದ್ದಾವೆ. ಬಾಗಲಕೋಟೆಯಲ್ಲಿ ಏನಾಗಿಲ್ಲ. ಬಾಗಲಕೋಟೆಯಲ್ಲಿ ಮತದಾನ ಮುಗಿದ ಮೇಲೆ ಎಲ್ಲ ತಣ್ಣಗಿದೆ ಅಲ್ಲಿ. ದಾವಣಗೆರೆ ದಕ್ಷಿಣದಲ್ಲಿ ಏನಾಯಿತು? ವೋಟಿಂಗ್ ಮುಗಿದು 12 ತಾಸಾಗಿಲ್ಲ. KPCC ಆಫೀಸ್ನಲ್ಲಿ ಸಲೀಂ ಅಹಮ್ಮದು, ರಿಜ್ವಾನ್ ಅರ್ಷದ್ದು ಅವರೆಲ್ಲ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ರು, ನಮ್ಮವರೇ ನಮಗೆ ಮೋಸ ಮಾಡಿದ್ದಾರೆ ಅಂತ. ಅದಾದ ನಂತರದ ಹೇಳಿಕೆಗಳು, ಆ್ಯಕ್ಷನ್ಗಳು, ಅದನ್ನು ನೋಡಿದಾಗ ಏನು ಅನಿಸುತ್ತೆ? ಏನೋ ಉಲ್ಟಾ ಹೊಡೆದಿದೆ ದಾವಣಗೆರೆ ದಕ್ಷಿಣದಲ್ಲಿ ಅನಿಸುತ್ತೆ. ಮತ್ತು ಇದನ್ನು ನೋಡಿದಾಗ ಏನು ಅನಿಸೋದು? ತೃಣಮೂಲ ಕಾಂಗ್ರೆಸ್ನವ್ರು ಆಡ್ತಾ ಇರುವ ರೀತಿಯನ್ನು ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲೂ ಉಲ್ಟಾ ಹೊಡೆದಂಗಿದೆ. ಎಕ್ಸಿಟ್ ಪೋಲ್ಗಳು ಹಂಗೆ ಹೇಳ್ತಾ ಇದ್ದಾವೆ. ಅಧೀರ್ ರಂಜನ್ ಚೌಧರಿ ಹೇಳಿದರು, ಪಶ್ಚಿಮ ಬಂಗಾಳ ಕಾಂಗ್ರೆಸ್ ನಾಯಕ ಅವರು. ಮಮತಾ ಬ್ಯಾನರ್ಜಿ ವೋಟಿಂಗ್ ದಿವಸ ಭವಾನಿಪುರದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮತಗಟ್ಟೆಯಿಂದ ಮತಗಟ್ಟೆ ಸುತ್ತಾ ಇದ್ರಂತೆ. ಇಷ್ಟೆಲ್ಲ ಚುನಾವಣೆಗಳನ್ನು ಎದುರಿಸಿರುವ ಹೆಣ್ಣುಮಗಳು ಇನ್ನೂ ತನಕ ಒಂದು ಸಲನೂ ಹಂಗೆ ವರ್ತನೆ ಮಾಡಿಲ್ಲ. ಈ ಸಲ ಹಿಂಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರ ಪ್ರಶ್ನೆ, ಅಧೀರ್ ರಂಜನ್ ಚೌಧರಿ ಪ್ರಶ್ನೆ ಇದು. ವೋಟಿಂಗ್ ಮುಗಿದ 2ನೆಯ ದಿವಸ ಇಷ್ಟೆಲ್ಲ ಆಯಿತು. ಕಲ್ಯಾಣ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ಸಂಸದರು ಅಮಿತ್ ಶಾ ಬಗ್ಗೆ ಏನೇನೆಲ್ಲ ಶಬ್ದ ಬಳಸಿ ಮಾತಾಡ್ಬಿಟ್ರು ಅಂತಂದರೆ,
ಅಮಿತ್ ಶಾ ಒಂದು ಭಾಷಣದಲ್ಲಿ ಹೇಳಿದರು, 4ನೇ ತಾರೀಖಿಗೆ ನಮ್ಮ ಸರ್ಕಾರ ಬರುತ್ತೆ, ಅದಾದ ನಂತರ ತೃಣಮೂಲ ಕಾಂಗ್ರೆಸ್ನ ಗೂಂಡಾಗಳು ನಿಮಗೇನಾದರೂ ತೊಂದರೆ ಕೊಟ್ಟರೆ ಉಲ್ಟಾ ನೇತು ಹಾಕಿಬಿಡ್ತೀವಿ ಅವ್ರನ್ನ ಅಂತ ಅಮಿತ್ ಶಾ ಭಾಷಣದಲ್ಲಿ ಹೇಳಿದರು. ಕಲ್ಯಾಣ್ ಬ್ಯಾನರ್ಜಿ ಹೇಳ್ತಾರೆ, ಅಮಿತ್ ಶಾ ಬರಲಿ ಪಶ್ಚಿಮ ಬಂಗಾಳಕ್ಕೆ, ಉಲ್ಟಾ ನೇತು ಹಾಕಿಬಿಡ್ತೀನಿ ಆತನ್ನ ಅಂತ. ಏಕವಚನ ಶಬ್ದಗಳ ಬಳಕೆ ನೋಡಿ ಅದನ್ನೊಂದು ಸಲ. ಶುಕ್ರವಾರ ಇವತ್ತು, ನಾಳೆ ಶನಿವಾರ, ನಾಡಿದ್ದು ಭಾನುವಾರ, ಆಚೆ ನಾಡಿದ್ದು ಬೆಳಗ್ಗೆ ಶುರುವಾಗತ್ತೆ ರೀ ಕೌಂಟಿಂಗ್. ಸೋಮವಾರ ಬೆಳಗ್ಗೆ ಶುರುವಾಗ್ಬಿಡುತ್ತೆ ಕೌಂಟಿಂಗು, ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಕ್ಲಿಯರ್. ಇಷ್ಟು ಟೆನ್ಷನ್ ತೆಗೆದುಕೊಳ್ಳುವುದಕ್ಕೆ ಕಾರಣ ಇತ್ತ ಇಲ್ವ ತೃಣಮೂಲ ಕಾಂಗ್ರೆಸ್ನವರಿಗೆ ಗೊತ್ತಾಗ್ಬಿಡುತ್ತೆ. ಟೆನ್ಷನ್ ಇಲ್ಲಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಪಡೆಯುವ ಸಾಧ್ಯತೆ ಇದೆ ಅನ್ನುವ ಎಕ್ಸಿಟ್ ಪೋಲ್ಗಳ ಭವಿಷ್ಯದ ಪರಿಣಾಮ ಬರೀ ಪಶ್ಚಿಮ ಬಂಗಾಳದಲ್ಲ, ಬರೀ ಭಾರತದಲ್ಲ, ಪಕ್ಕದ ಬಾಂಗ್ಲಾದೇಶದಲ್ಲಾಗ್ತಾ ಇದೆ. ನ್ಯಾಷನಲ್ ಸಿಟಿಜನ್ ಪಾರ್ಟಿಯ ಸಂಸದ ಅಖ್ತಾರ್ ಹುಸೇನ್ ಬಾಂಗ್ಲಾದೇಶದ ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಆಡಿರುವ ಮಾತುಗಳನ್ನು ಕೇಳಬೇಕು ನೀವು. ಬಂಗಾಳಿಯಲ್ಲಿದೆ, ಅದು ಕನ್ನಡ ಟ್ರಾನ್ಸ್ಲೇಷನ್ ಕೊಡ್ತೀವಿ. ಆ ಮನುಷ್ಯ ಹೇಳೋದು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯವರು ಅಧಿಕಾರಕ್ಕೆ ಬರ್ತಾರೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಬಿಜೆಪಿಯವರು ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶದಿಂದ, ಅರ್ಥಾತ್ ಬಾಂಗ್ಲಾದೇಶದಿಂದ, ಅವ್ರ ದೇಶದಿಂದ, ನಮ್ಮ ದೇಶದಿಂದ ಭಾರತದೊಳಗೆ ಅಕ್ರಮವಾಗಿ ವಲಸೆ ಹೋದವರನ್ನು ವಾಪಸ್ ಓಡಿಸ್ಬಿಡ್ತಾರೆ. ಪ್ರವಾಹದ ರೀತಿಯಲ್ಲಿ ನಮ್ಮ ದೇಶದ ಜನ ನಮ್ಮ ದೇಶಕ್ಕೆ ವಾಪಸ್ ಬರ್ತಾರೆ. ಬಾಂಗ್ಲಾದೇಶಕ್ಕೆ ಭಾಳ ಸಮಸ್ಯೆ ಆಗಿಬಿಡುತ್ತೆ ಅಂತ. ಬಾಂಗ್ಲಾದೇಶಕ್ಕೆ ಏನಾದರೂ ಸಮಸ್ಯೆ ಆಗುತ್ತೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಮಸ್ಯೆ ಆಗುತ್ತೆ. ಬಾಂಗ್ಲಾದೇಶದ ಪಾರ್ಲಿಮೆಂಟ್ನಲ್ಲಿ ಒಬ್ಬ ಸಂಸದ ಅಖ್ತಾರ್ ಹುಸೇನ್ ಆಡಿದ ಮಾತಿದು, ಕೇಳಿಸ್ಕೊಳ್ಳಿ ಒಮ್ಮೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಹೇಳ್ತಾ ಇದ್ದಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದರೆ ಯಾರ್ಯಾರಿಗೆ ಸಮಸ್ಯೆ ಆಗುತ್ತೆ ನೋಡಿ ಅಂತ. ಇದು ನಮ್ಮ ದೇಶದ ದುರಂತ ಅಲ್ವಾ? ಪ್ರಜಾಪ್ರಭುತ್ವದ ದುರಂತ ಅಲ್ವೇನ್ರಿ ಇದು? ಇಲ್ಲಿ ಕಾಂಗ್ರೆಸ್ಸು, ಬಿಜೆಪಿ, ತೃಣಮೂಲ ಕಾಂಗ್ರೆಸ್ ಒಂದು ಕ್ಷಣ ಎಲ್ಲವನ್ನೂ ಪಕ್ಕಕ್ಕಿಟ್ಟುಬಿಡಿ. 1947ರಲ್ಲಿ ನಮ್ಮ ದೇಶ ಧರ್ಮದ ಆಧಾರದ ಮೇಲೆ ವಿಭಜನೆಗೊಂಡಿತು. 1/3 ಭೂಮಿ ಹೋಯ್ತು ನಮ್ಮದು. ಈಸ್ಟ್ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನಗಳ ರಚನೆಗೊಂಡವು. ಈಗಿನ ಬಾಂಗ್ಲಾದೇಶ ಈಸ್ಟ್ ಪಾಕಿಸ್ತಾನ. ಆಮೇಲೆ ನಡೆದಿದ್ದ ಇತಿಹಾಸ, 1971ರಲ್ಲಿ ಬಾಂಗ್ಲಾದೇಶ ಸ್ಥಾಪನೆಗೊಂಡಿತು, ಥ್ಯಾಂಕ್ಸ್ ಟು ಅವರ್ ದೆನ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ. ಅದಾದ ನಂತರ ಅಥವಾ ಅದಕ್ಕಿಂತ ಮೊದಲೇ ಶುರುವಾಗಿತ್ತಿದು ದೊಡ್ಡ ಸಂಖ್ಯೆಯಲ್ಲಿ ನಿರಾಶ್ರಿತರು ಭಾರತಕ್ಕೆ ಬರೋದು. ಯಾವುದಾದ್ರೂ ದೇಶಕ್ಕೆ ಒಳ್ಳೆಯದಾದು? ಹಾಗೆ ಬಂದವರ ವಿರುದ್ಧ ಈ ದೇಶ ಒಗ್ಗಟ್ಟಾಗಿ ನಿಂತು ವ್ಯವಸ್ಥೆ ಮಾಡಬೇಕಾಗಿತ್ತು. ಅಂದನ್ನು ತಮ್ಮ ದೇಶದಲ್ಲಿ ಸಮಸ್ಯೆ ಆಗಿದೆ ಅಂತ ಇನ್ನೊಂದು ದೇಶಕ್ಕೆ ವಲಸೆ ಹೋಗೋದು ಪ್ರಪಂಚದ ಅನೇಕ ಕಡೆಗಳಲ್ಲಿ ನಡೆಯುತ್ತೆ. ಹಾಗೆ ವಲಸೆ ಹೋದವರು ತಾವು ವಲಸೆ ಹೋದ ದೇಶದಲ್ಲಿ ತಮ್ಮನ್ನು ತಾವು ನಿರಾಶ್ರಿತರು ಅಂತ ರಿಜಿಸ್ಟರ್ ಮಾಡ್ಕೋತಾರೆ. ದೇ ಆರ್ ರೆಫ್ಯೂಜೀಸ್. ಅವರಿಗೆ ಅವರದೇ ಆದ ಹಕ್ಕುಗಳಿರ್ತವೆ. ಆ ಹಕ್ಕುಗಳನ್ನು ದೇಶ ಕೊಡಬೇಕಾಗತ್ತೆ. ಬಟ್ ಇಲ್ಲಿ ಎಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಿರಾಶ್ರಿತರು ಅಂತ? ಎಲ್ಲಿ ರಿಜಿಸ್ಟರ್ ಆಗಿದೆ ರೆಫ್ಯೂಜೀಸ್ ಅಂತ? ನುಗ್ಗಿ ಬಂದರು ಹಂಗೆ ದೇಶದೊಳಗೆ. ಅದಾದ ನಂತರ ನಮ್ಮ ದೇಶದ ರಾಜಕೀಯ ಪಕ್ಷಗಳು ನಡ್ಕೊಂಡಂಥ ರೀತಿ, ನಾನು ಸ್ವತಃ ಓಡಾಡಿದ್ದೀನಿ ಆ ಭಾಗದಲ್ಲಿ. ಏಜೆನ್ಸಿಗಳಿದಾವ್ರಿ, ಏಜೆಂಟ್ರಿದ್ದಾರೆ. ಬಾಂಗ್ಲಾದೇಶದಿಂದ 50, 100, 200 ಜನ ನಮ್ಮ ದೇಶದೊಳಗೆ ನುಸುಳಿ ಬಂದ ಮೇಲೆ ಅವರಿಗೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಮಾಡಿಕೊಟ್ಟು ಅವರ ಹೆಸರನ್ನು ವೋಟರ್ ಲಿಸ್ಟ್ನಲ್ಲಿ ಸೇರಿಸುವುದಕ್ಕೆ ಏಜೆಂಟ್ರಿದ್ದಾರೆ, ಏಜೆನ್ಸಿಗಳಿದಾವಲ್ಲಿ. ತೃಣಮೂಲ ಕಾಂಗ್ರೆಸ್ನವರಿಗೆ ಇವರು ವಾಪಸ್ ಹೋದರೆ ಕಷ್ಟ. ಇವರ ಹೆಸರುಗಳು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆದರೆ ಕಷ್ಟ. ಯಾಕೆ? ವೋಟ್ ಹಾಕ್ತಾರವರು ತೃಣಮೂಲ ಕಾಂಗ್ರೆಸ್ಸಿಗೆ. ತೃಣಮೂಲ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರವರು. ಈ ದೇಶದ ದುರಂತ ಅಲ್ವಾ?
ನಮ್ಮ ದೇಶದ ಇಂಟರ್ನಲ್ ಸೆಕ್ಯೂರಿಟಿ ಏನೇ ಆಗಲಿ, ನಮ್ಮ ದೇಶದ ಜಿಲ್ಲೆಗಳ ಡೆಮೋಗ್ರಫಿ ಏನೇ ಆಗಿ ಹೋಗಲಿ, ಓಟ್ ಬರ್ತಾವಲ್ಲ, ನಮಗೆ ಓಟ್ ಬರ್ತಾವಲ್ಲ. ಭಾರತದೊಳಗೆ ಎಷ್ಟು ಭಯೋತ್ಪಾದಕ ಚಟುವಟಿಕೆಗಳ ನೇರ ಲಿಂಕ್ ಅಲ್ಲಿಗಿದೆ. ಬಾಂಗ್ಲಾದೇಶದ ಗಡಿಗೆ ತಾಗಿಕೊಂಡಿರುವ ಪಶ್ಚಿಮ ಬಂಗಾಳದ ಕೆಲವು ಜಿಲ್ಲೆಗಳ ಡೆಮೋಗ್ರಫಿ ನೋಡ್ತಿದ್ದಂಗೆ ಅದು ಹೆಂಗೆ ಚೇಂಜ್ ಆಗೋಯ್ತು ಅಂದರೆ, ಕೆಲವು ಜಿಲ್ಲೆಗಳಲ್ಲಿ ಮೋರ್ ದೆನ್ 65% ಮುಸ್ಲಿಮ್ಸ್ ಆಗಿದ್ದಾರೆ. ಮೋರ್ ದೆನ್ 65%. 1947ರಲ್ಲಿ ನಿಮ್ಮ ಜೊತೆ ನಮಗೆ ಬದುಕೋದಕ್ಕಾಗೋದಿಲ್ಲ, ನಿಮ್ಮಿಂದ ಆಳ್ವಿಕೆ ಮಾಡಿಕೊಳ್ಳುವ ಜನಾಂಗ ಅಲ್ಲ ನಮ್ಮದು ಅಂತ ಪ್ರತ್ಯೇಕವಾಗಿ ಹೋದವರು ವಾಪಸ್ ನಾವು ನಿಮ್ಮಲ್ಲೇ ಬರ್ತೀವಿ ಅಂತಂದಾಗ ಎದೆ ಮೇಲೆ ಕಾಲಿಟ್ಟು ಪ್ರಶ್ನೆ ಕೇಳಬೇಕಾದಂಥವ್ರು ಏನು ಮಾಡಿದ್ರು? ವೋಟರ್ ಲಿಸ್ಟ್ನಲ್ಲಿ ಹೆಸರು ಸೇರಿಸ್ತಾ ಇದ್ರು. ವೋಟರ್ ಲಿಸ್ಟ್ನಲ್ಲಿ ಹೆಸರು ಸೇರಿಸ್ತಾ ಇದ್ರು. ಪ್ರಜಾಪ್ರಭುತ್ವ ಕೆಲವು ಸಲ ಎಂತೆಂಥ ಸೈಡ್ ಎಫೆಕ್ಟ್ಗಳನ್ನು ಹುಟ್ಟಾಕಿಬಿಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಡೆಮೋಗ್ರಫಿ ಚೇಂಜ್ನ ಪರಿಣಾಮ ಏನಾಗುತ್ತೆ ನೋಡ್ತಾ ಇದ್ದೀವಿ ನಾವಲ್ಲಿ ಕಣ್ಣಾರೆ. ಸ್ಥಳೀಯರಿಗೆ ಬದುಕೋದಕ್ಕಾಗೋದಿಲ್ಲರಿ. ಯಾರು ಅಧಿಕೃತವಾಗಿ ಭಾರತದೊಳಗೆ ಉಳಿದು ಭಾರತದ ನಾಗರಿಕತೆಯನ್ನು ಪಡೆದಿದ್ದಾರೋ, ಭಾರತದ ನಾಗರಿಕರಾಗಿದ್ದಾರೋ ಅವ್ರಿಗೆ ಬದುಕೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಅಲ್ಲಿ. ಅದು ಅಲ್ಲಿಗಷ್ಟೇ ಸೀಮಿತವಾಗಿದೆಯಾ? ಬೆಂಗಳೂರಿನಲ್ಲಿ ಎಷ್ಟು ಜನ ಬೇಕು ನಿಮಗೆ ಅಕ್ರಮ ಬಾಂಗ್ಲಾ ವಲಸಿಗರು? ನಾವೊಂದು ಸಲ ಸ್ಟಿಂಗ್ ಆಪರೇಷನ್ ಮಾಡಿ ಬೆಂಗಳೂರಿನ ಇಂತಿಂಥ ಪ್ರದೇಶದಲ್ಲಿ ಹಿಂಗೆ ಇಷ್ಟು ಜನ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ತೋರಿಸಿದಾಗ ಅವರ ಮೇಲೆ ರಾಜ್ಯ ಸರ್ಕಾರ ಏನೋ ಒಂದು ಆ್ಯಕ್ಷನ್ ತಗೊಂಡು ಒಕ್ಕಲೆಬ್ಬಿಸುವ ಪ್ರಯತ್ನ ನಡೀತು ಅವರನ್ನು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿರುದ್ಧ ಕ್ಯಾಂಪೇನ್ ಆಯ್ತೊಂದು. ಅಮಾನವೀಯ ವರದಿ ಮಾಡಿದ್ರಿ ಇವರು ಅಂತ, ಮಾನವೀಯತೆ ಬಿಟ್ಟು ವರದಿ ಮಾಡಿಬಿಟ್ರು ಅಂತ. ನಿಮ್ಮ ದೇಶದಲ್ಲಿ ನಿಮಗೆ ಬದುಕೋದಕ್ಕಾಗೋದಿಲ್ಲ ಅನ್ನುವ ಪರಿಸ್ಥಿತಿ ಇದೆ ಅನ್ನುವ ಕಾರಣಕ್ಕಾಗಿ ನಮ್ಮ ದೇಶಕ್ಕೆ ಬಂದಿದ್ದೀರಿ ಅನ್ನೋದಾದರೆ ನಿರಾಶ್ರಿತರ ಪಟ್ಟಿಯಲ್ಲಿ ಹೆಸರು ದಾಖಲು ಮಾಡ್ಕೊಳ್ಳಿ. ಕೇಳಬಾರ್ದಾ ನಾವು ಇದನ್ನು? ಬಿಯಾಂಡ್ ಆಲ್ ಪೊಲಿಟಿಕಲ್ ಪಾರ್ಟಿ ಲೈನ್ಸ್ ಹೇಳ್ತಾ ಇದ್ದೀನಿ ನಾನು. ನಮ್ಮ ದೇಶದ ಒಂದು ರಾಜ್ಯದಲ್ಲಿ ನಡೆಯುವ ಚುನಾವಣೆಯ ಫಲಿತಾಂಶ ಬಾಂಗ್ಲಾದೇಶದ ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಾಗತ್ತೆ. BJPಯವರು ಅಧಿಕಾರಕ್ಕೆ ಬಂದುಬಿಟ್ರೆ ನಮ್ಮ ದೇಶದಿಂದ ಹೋಗಿರುವ ಅಕ್ರಮ ವಲಸಿಗರನ್ನೆಲ್ಲ ವಾಪಸ್ ಕಳಿಸ್ಬಿಡ್ತಾರೆ, ನಮಗೆ ತೊಂದರೆ ಆಗತ್ತೆ ಅಂತ ಆ ದೇಶದ ಒಬ್ಬ ಸಂಸದ ಮಾತಾಡ್ತಾನೆ ಅಂತಂದರೆ ನಮ್ಮ ದೇಶದ ವ್ಯವಸ್ಥೆ ಬಗ್ಗೆ ಅಪಹಾಸ್ಯ ಅದು. ನಮ್ಮ ದೇಶದ ವ್ಯವಸ್ಥೆ ಬಗ್ಗೆ ಅಪಹಾಸ್ಯ ಅದು. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ತೃಣಮೂಲ ಕಾಂಗ್ರೆಸ್ ಗೆಲ್ಲುವುದು ಯಾರಿಗೆ ಬೇಕೋ ಯಾರಿಗೆ ಬೇಡವೋ ಬಾಂಗ್ಲಾದೇಶಕ್ಕೆ ಬೇಕು. ಅಲ್ಲಿ ತೃಣಮೂಲ ಕಾಂಗ್ರೆಸ್ ಮತ್ತೆ ಗೆದ್ರೆ ಬಾಂಗ್ಲಾದೇಶದಲ್ಲಿ ನೆಮ್ಮದಿಯಾಗಿರುತ್ತೆ. ನಮ್ಮವ್ರು ಹೋಗಿದಾರಪ್ಪ ಭಾರತದಲ್ಲಿ, ಅಲ್ಲಿ ಆರಾಮಾಗಿರ್ತಾರೆ ಬಿಡೋರು ಅಂತ ಮಮತಾ ದೀದಿ ನೋಡ್ಕೊಳ್ತಾರೆ ನಮ್ಮವ್ರನ್ನ ಅಂತ. ಇಲ್ಲಿಗೆ ಬಂದು ನಿಂತಿದೆ ಕಥೆ. ಮುಂದಿನ ಸುದ್ದಿ ಇದು ಪಂಜಾಬಿಂದು. ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಕುಡಿದು ಅಸೆಂಬ್ಲಿಗೆ ಬಂದಿದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡಿದ್ರು. ಅಸೆಂಬ್ಲಿ ನಡೀತಾ ಇದೆ ಅಲ್ಲಿ. ಕಾಂಗ್ರೆಸ್ ಆಗ್ರಹ ಪಡಿಸ್ತು. ಸ್ಪೀಕರ್ ಅಧಿವೇಶನ ಸಭಾಂಗಣದ ಬಾಗಲು ಹಾಕಿ ಆಲ್ಕೋಮೀಟರ್ ತರಿಸಿ ಎಲ್ಲರದ್ದು ಈ ಡ್ರಿಂಕ್ ಆ್ಯಂಡ್ ಡ್ರೈವ್ನ ಚೆಕ್ ಮಾಡ್ತಾರಲ್ಲ, ಉಫ್ ಅಂತ ಊದಿ ಅಂತ, ಹಂಗೆ ಚೆಕ್ ಮಾಡಿಸಿ ಅಂತ. ಕೇಳಿಸ್ಕೊಳ್ಳಿ ನಡೆದ ಗಲಾಟೆನ. ಸ್ಪೀಕರ್ ಏನು ಒಪ್ಕೊಳ್ಳಿಲ್ಲ ಆಲ್ಕೋಮೀಟರ್ ತಂದು ಚೆಕ್ ಮಾಡಿಸೋದಕ್ಕೆ. ಮುಂದಿನ ಸುದ್ದಿ, ರಣರಂಗಕ್ಕೆ ಹೋಗೋಣ. ಇರಾನ್ ಯುದ್ಧದ ಸುದ್ದಿ. ಇಲ್ಲಿ ತನಕದ ಬೆಳವಣಿಗೆಗಳು ನಿಮಗೆ ಗೊತ್ತಿದ್ದಾವೆ. ಕದನ ವಿರಾಮ ಎಕ್ಸ್ಟೆನ್ಷನ್ನಲ್ಲಿದೆ. ಅಮೇರಿಕ ಇರಾನ್ ಎದರ ಬದರ ಕೂತ್ಕೊಂಡು ಮಾತುಕತೆ ಮಾಡೋದಕ್ಕೆ ತಯಾರಾಗ್ತಾ ಇಲ್ಲ. ಅಮೇರಿಕದವರು ತುದಿಗಾಲ ಮೇಲಿದ್ದರೂ ಇರಾನ್ನವ್ರು ತಯಾರಿಲ್ಲ. ಡೊನಾಲ್ಡ್ ಟ್ರಂಪ್ ಪೇಷನ್ಸ್ ಮುಗಿತಾ ಇದೆ. ತಾಳ್ಮೆ ಮುಗಿದರೂ ಏನೂ ಮಾಡುವುದಕ್ಕೆ ಆಗದಂಥ ಪರಿಸ್ಥಿತಿ. ಡೊನಾಲ್ಡ್ ಟ್ರಂಪ್ ಧಮಕಿಗಳ ಮೇಲೆ ಧಮಕಿ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಈ ಕೈಯಲ್ಲಿ ಮಷಿನ್ ಗನ್ ಹಿಡ್ಕೊಂಡಿರುವಂಥ AI ಫೋಟೋ ಒಂದನ್ನು ಅಪ್ಲೋಡ್ ಮಾಡಿದ್ರು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ
ನಾನು ಹೊಡೆಯಲಿರುವ ಹೊಡೆತದ ಅಂದಾಜು ಕೂಡ ನಿಮಗಿಲ್ಲ ಅನ್ನುವ ಅರ್ಥದಲ್ಲಿದು. ಅಮೇರಿಕದ ಅಧ್ಯಕ್ಷರು ಯಾವುದೇ ದೇಶದ ನಾಯಕತ್ವ ವಹಿಸಿದವರಿಗೆ ಇರಬೇಕಾದಂಥ ಗಾಂಭೀರ್ಯ ಅದು ಡೊನಾಲ್ಡ್ ಟ್ರಂಪ್ಗೆ ಗೊತ್ತೇ ಇಲ್ಲ. ಹಂಗಂದ್ರೇನು ಅಂತಲೂ ಗೊತ್ತಿಲ್ಲ, ಅದರ ಸ್ಪೆಲ್ಲಿಂಗು ಗೊತ್ತಿಲ್ಲ. ಇದು ಎಚ್ಚರಿಕೆಯಾಗಿತ್ತು. ಇದನ್ನು ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅನಲೈಸ್ ಮಾಡಿದ್ರು. ಬರೀ ಡ್ರಾಯಿಂಗ್ ರೂಮ್ನಲ್ಲಿ ಕೂತ್ಕೊಂಡು ಅನಲೈಸ್ ಮಾಡಿದ್ರೆ ಆ ಮಾತು ಬೇರೆ. ಚೀನಾ ಇರಾನ್ನಲ್ಲಿರುವ ತನ್ನ ಪ್ರಜೆಗಳಿಗೆ ಎಚ್ಚರಿಕೆ ಕೊಡ್ತು, ಇಮಿಡಿಯೇಟಾಗಿ ಖಾಲಿ ಮಾಡಿ ಅಂತ. ನೆನಪಿರಲಿ, ಯುದ್ಧ ನಡೀತಾ ಇರುವಾಗ ಯುದ್ಧ ಆರಂಭ ಆಗುತ್ತೆ ಅನ್ನುವ ಸನ್ನಿವೇಶದಲ್ಲಿ ಒಂದು ದೇಶ ಇನ್ನೊಂದು ದೇಶದಲ್ಲಿರುವ ತನ್ನ ನಾಗರಿಕರಿಗೆ ಎಚ್ಚರಿಕೆ ಕೊಟ್ಟರೆ ಅರ್ಥ ಆಗುತ್ತೆ. ಈ ಯುದ್ಧದ ಆರಂಭದಲ್ಲಿ ಭಾರತ ಕೂಡ ತನ್ನ ನಾಗರಿಕರಿಗೆ ಎಚ್ಚರಿಕೆ ಕೊಡ್ತು, ಇರಾನ್ನಲ್ಲಿರಬೇಡಿ, ಸುರಕ್ಷಿತ ಅಲ್ಲ ಅಂತ. ಈಗ ಮಾತುಕತೆಗಳ ಶುರುವಾಗಿ ಕದನ ವಿರಾಮ ಚಾಲ್ತಿಯಲ್ಲಿರುವ ಸಂದರ್ಭದಲ್ಲಿ ಚೀನಾ ತನ್ನ ನಾಗರಿಕರಿಗೆ ಎಚ್ಚರಿಕೆ ಕೊಡುತ್ತೆ ಅಂದರೆ ಏನರ್ಥ? ಚೀನಾ ರಾಯಭಾರ ಕಚೇರಿ ಹೇಳಿಕೆ ಬಿಡುಗಡೆ ಮಾಡ್ತು. ಚೀನಾದ ಪ್ರಜೆಗಳ ತಕ್ಷಣ ಇರಾನ್ನಿಂದ ಹೊರಡಿ, ಸುರಕ್ಷಿತ ಪ್ರದೇಶಗಳಿಗೆ ಹೋಗಿ, ಸಾಧ್ಯ ಆದಷ್ಟು ಬೇಗ ಇರಾನ್ನಿಂದ ಹೊರಗೆ ಹೋಗಿ, ಅಪಾಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕದನ ವಿರಾಮದ ಸಂದರ್ಭದಲ್ಲಿ ಚೀನಾ ತನ್ನ ನಾಗರಿಕರಿಗೆ ಕೊಟ್ಟ ಎಚ್ಚರಿಕೆ ಇದು. ವಾಯು ಪ್ರದೇಶವನ್ನು ಭಾಗಶಃ ಪುನಃ ತೆರೆದಿದ್ದರೂ ಪರಿಸ್ಥಿತಿ ಅಸ್ಥಿರವಾಗಿಯೇ ಇದೆ. ಸರ್ಕಾರಿ ಮತ್ತು ಮಿಲಿಟರಿ ತಾಣಗಳಂಥ ಸೂಕ್ಷ್ಮ ಸ್ಥಳಗಳಿಂದ ದೂರವಿರಿ. ಇರಾನ್ನಲ್ಲಿರುವ ಪ್ರಜೆಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು. ಸಹಾಯಕ್ಕಾಗಿ ಚೀನಾದ ರಾಜತಾಂತ್ರಿಕ ಅಧಿಕಾರಿಗಳನ್ನು ಭೇಟಿಯಾಗಿ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಇರಾನ್ನ ಪ್ರವಾಸ ಕೈಗೊಳ್ಳಬೇಡಿ ಅಂತ. ಇದರ ಅರ್ಥ ಏನು? ಕದನ ವಿರಾಮ ಚಾಲ್ತಿಯಲ್ಲಿದೆ, ಮಾತುಕತೆಗಳ ಅರ್ಧಕ್ಕೆ ನಿಂತ್ಕೊಂಡಿದ್ದಾವೆ. ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಚೀನಾ ತನ್ನ ನಾಗರಿಕರಿಗೆ ಎಚ್ಚರಿಕೆ ಕೊಡ್ತಾ ಇದೆ, ಇರಾನ್ ಬಿಟ್ಟು ಹೊರಡಿ ಅಂತ. ಅದರ ಅರ್ಥ ಅಮೇರಿಕಾ, ಚೀನಾದವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಒಂದು ದೇಶವಾಗಿ ಎಚ್ಚರಿಕೆ ಕೊಡ್ತಾ ಇದೆ ಅಂದರೆ ಅವರಿಗೆ ಅವರದ್ದೇ ಆದ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇದ್ದಾವೆ ಅಂತ ಅರ್ಥ, ಬೇಹುಗಾರಿಕಾ ಮಾಹಿತಿಗಳಿರ್ತವೆ ಅಂತ ಅರ್ಥ. ಇದನ್ನು ಕೆಲವರು ಹೇಳ್ತಾ ಇರೋದು ಅಮೇರಿಕಾ ತುಂಬ ದೊಡ್ಡ ಮಟ್ಟದ ಅಸ್ತ್ರ ಪ್ರಯೋಗಕ್ಕೆ ತಯಾರಾಗ್ತಾ ಇದೆ ಅಂತ. ಇದುವರೆಗೂ ಬಳಸದ ಶಕ್ತಿಶಾಲಿ ಅಸ್ತ್ರವೊಂದನ್ನು ಇರಾನ್ ಮೇಲೆ ಪ್ರಯೋಗಿಸೋದಕ್ಕೆ ತಯಾರಾಗಿದ್ದಾರೆ ಅಂತ. ಅದರ ಹೆಸರು ಕೂಡ ಗೊತ್ತಾಗ್ತಾ ಇದೆ, ಡಾರ್ಕ್ ಈಗಲ್ ಅನ್ನುವ ಮಿಸೈಲು. ಡಾರ್ಕ್ ಈಗಲ್ ಲಾಕ್ಹಿಡ್ ಮಾರ್ಟಿನ್ ಕಂಪನಿಯವರು ತಯಾರಿಸಿ ಅಮೆರಿಕಕ್ಕೆ ಕೊಟ್ಟಿರೋದಿದು. ಒಂದು ಮಿಸೈಲ್ನ ರೇಟು 125 ಕೋಟಿ ಅಂತೆ. ಇಂಥವು ಬರೀ 8 ಮಿಸೈಲ್ ಅಮೆರಿಕಾದ ಹತ್ರ ಇದ್ದಾವಂತೆ. 8 ಮಿಸೈಲ್. ಈ ಡಾರ್ಕ್ ಈಗಲನ್ನು ತಡೆಯುವುದಕ್ಕೆ ಯಾವುದೇ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇರಾನ್ಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ದೂ ಇಲ್ದಂಗಿದೆ, ಆ ಮಾತು ಬೇರೆ. ಎಂಥ ಏರ್ ಡಿಫೆನ್ಸ್ ಸಿಸ್ಟಮನ್ನಾದರೂ ಬ್ರೀಚ್ ಮಾಡಿಕೊಂಡು ದೇಶದೊಳಗೆ ನುಗ್ಗಿ ನಿಗದಿತ ಗುರಿಯನ್ನು ತಲುಪಬಲ್ಲಂಥ ಸಾಮರ್ಥ್ಯವನ್ನು ಡಾರ್ಕ್ ಈಗಲ್ ಹೊಂದಿದೆ ಅಂತ ಹೇಳ್ತಾರೆ. ಅದನ್ನು ಅಮೇರಿಕಾ ಇರಾನ್ನ ಮೇಲೆ ಬಳಸುವ ತಯಾರಿ ನಡೆಸ್ತಾ ಇದೆಯಂತೆ. ನಿಜವಾಗಿಯೂ ಬಳಸ್ತಾರಾ ಅಥವಾ ಮಾತುಕತೆಯ ಟೇಬಲ್ಗೆ ಇರಾನ್ ಬರುವಂತೆ ಒತ್ತಡ ಹಾಕುವುದಕ್ಕೆ ಈ ಪೋಶ್ಚರಿಂಗ್ ನಡೀತಿದೆಯಾ ಗೊತ್ತಾಗ್ತಿಲ್ಲ. ಪೋಶ್ಚರಿಂಗ್ ನಡೀತಾ ಇರೋದು ಅದಕ್ಕೇನ ಗೊತ್ತಾಗ್ತಾ ಇಲ್ಲ. ಡಾರ್ಕ್ ಈಗಲ್ 2700 ಕಿಲೋಮೀಟರ್ ದೂರದ ಗುರಿಯನ್ನು ತಲುಪಬಲ್ಲದು. ಗಂಟೆಗೆ 6000 ಕಿಲೋಮೀಟರ್ ವೇಗದಲ್ಲಿ ಹೋಗಬಲ್ಲದು. ಡಾರ್ಕ್ ಈಗಲ್ ಶಬ್ದಕ್ಕಿಂತಲೂ 5 ಪಟ್ಟು ವೇಗವಾಗಿ ಚಲಿಸಬಲ್ಲಂಥ ಮಿಸೈಲ್ ಇದು. ಇದರ ಲಾಸ್ ಏನಾಗುತ್ತೆ? ವಾರ್ ಹೆಡ್ ಯಾವುದು ಕೂಡಿಸಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಸಾಮರ್ಥ್ಯದ ಬಾಂಬನ್ನು ಈ ಮಿಸೈಲ್ಗೆ ಅಳವಡಿಸಿದ್ದಾರೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬೆದರಿಕೆಗೆ ಇರಾನ್ ಏನನ್ನತ್ತೆ? ಇರಾನು ಎಚ್ಚರಿಕೆ ಕೊಡ್ತಾ ಇದೆ. ಇದುವರೆಗೂ ಬಳಸದೆ ಸುರಕ್ಷಿತವಾಗಿ ಒಂದು ವೆಪನ್ ಇಟ್ಕೊಂಡಿದ್ದೀವಿ, ಅದು ನಿಮ್ಮ ಪಕ್ಕದಲ್ಲೇ ಇದೆ, ನಿಮಗೆ ಗೊತ್ತಿಲ್ಲ, ಅದನ್ನು ಬಳಸ್ತೀವಿ ಅಂತಿದ್ದಾರೆ. ಆ ವೆಪನ್ ಹೆಸರು ಹಾರ್ಟ್ ಅಟ್ಯಾಕ್ ಅಂತೆ. IRGC ಕೊಡ್ತಾ ಇರುವ ಎಚ್ಚರಿಕೆ ಇದು. ಹಾರ್ಟ್ ಅಟ್ಯಾಕ್ ವೆಪನ್ ಇದೆ ನಮ್ಮ ಹತ್ರ. ಅದು ಹೆಂಗಿದೆ, ಅದು ಏನು ಗೊತ್ತಿಲ್ಲ ನಿಮಗೆ.
ನಮ್ಮ ಆಯುಧಾಗಾರದಲ್ಲಿ ಅದು ಸುರಕ್ಷಿತವಾಗಿದೆ, ನಿಮ್ಮ ಪಕ್ಕದಲ್ಲೇ ಇದೆ, ನಿಮಗೆ ಗೊತ್ತಿಲ್ಲ ಅಂತ. ನಿಮ್ಮ ಪಕ್ಕದಲ್ಲೇ ಇದೆ, ನಿಮಗೆ ಗೊತ್ತಿಲ್ಲ ಅಂತ. ಇದುವರೆಗಿನ ಯುದ್ಧದಲ್ಲಿ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಇರಾನ್ನವರು ಬಳಸಿದ್ದಾರೆ. ಯಾವುದೋ ಒಂದು ಆಯುಧವನ್ನು ಬಳಸದೆ ಇನ್ನೂ ತನಕ ಹಾಗೆ ಇಟ್ಕೊಂಡಿರುವ ಸಾಧ್ಯತೆ ಇದೆಯಾ? ಅವರ ದೇಶದ ಮೇಲೆ ಎರಡೆರಡು ದೇಶಗಳ ಸೇರಿಕೊಂಡು 40 ದಿನ ಬಿಟ್ಟು ಬಿಡದೆ ದಾಳಿ ನಡೆಸಿದಾಗಲೂ ಕೂಡ ಮುಂದೆ ಯಾವತ್ತೋ ಬೇಕಾಗುತ್ತೆ ಅಂತ ತಮ್ಮ ಹತ್ರ ಇರುವ ಒಂದು ಶಕ್ತಿಶಾಲಿ ಆಯುಧವನ್ನು ಒಂದು ದೇಶ ಹಾಗೆ ಇಟ್ಕೊಂಡಿರಬಹುದಾ? ಗೊತ್ತಿಲ್ಲ. ಶಹರಂ ಇರಾನಿ ಅಂತ ಇರಾನ್ ನೌಕಾಪಡೆಯ ಅಧಿಕಾರಿಯ ಹೇಳಿಕೆ ಇದು. ಶತ್ರು ಭಯಪಡುವ ಅಸ್ತ್ರ ಬಳಸ್ತೇವೆ, ಹಾರ್ಟ್ ಅಟ್ಯಾಕ್ ಅಸ್ತ್ರ. ಶತ್ರುಗಳ ನೆಲೆಗಳ ಮೇಲೆ ಹೊಸ ಶಸ್ತ್ರಾಸ್ತ್ರ ಬಳಸೋದಕ್ಕೆ ತಯಾರಾಗಿದ್ದೇವೆ. ಹಾರ್ಟ್ ಅಟ್ಯಾಕ್ ಅಸ್ತ್ರವನ್ನು ಶತ್ರುಗಳ ಪಕ್ಕದಲ್ಲೇ ಇರಿಸಲಾಗಿದೆ. ಅಮೆರಿಕಕ್ಕೆ ಹಾರ್ಟ್ ಅಟ್ಯಾಕ್ ಆಗದಿರಲಿ ಎಂದು ಆಶಿಸುತ್ತೇವೆ. ಇದು ಯುದ್ಧ ಭೂಮಿಯನ್ನೇ ಬದಲಾಯಿಸುವ ಗೇಮ್ ಚೇಂಜರ್. ಇರಾನ್ ಹಾರ್ಮುಜ್ ಜಲಸಂಧಿಯ ಮಾರ್ಗಗಳನ್ನು ನಿರ್ಬಂಧಿಸಿದೆ. ಅಮೆರಿಕ ಹತ್ತಿರ ಬಂದರೆ ಹಿಂಜರಿಕೆ ಇಲ್ಲದೆ ದಾಳಿ ಮಾಡುತ್ತೇವೆ. ಶಹರಂ ಇರಾನಿ ಅಂತ ಇರಾನ್ ನೌಕಾಪಡೆಯ ಅಧಿಕಾರಿ. ಗೊತ್ತಿಲ್ಲ ಅದು ಹಾರ್ಟ್ ಅಟ್ಯಾಕ್ ಅನ್ನುವ ವೆಪನ್ ಏನು. ಇದು ನೌಕಾಪಡೆಗೆ ಸೇರಿದ್ದ. ಅಮೇರಿಕದ 3 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇರಾನ್ ಹತ್ರ ಬಂದು ನಿಂತ್ಕೊಂಡಿದ್ವು. ಅವುಗಳ ಪೈಕಿ ಒಂದು ವಾಪಸ್ ಹೊರಟಿದೆ, ನೆನಪಿರಲಿ ನಿಮಗೆ. ವಿಯೆಟ್ನಾಂ ಯುದ್ಧದ ನಂತರ ತನ್ನ ಯುದ್ಧ ನೌಕೆಗಳನ್ನು ಇಷ್ಟು ದೀರ್ಘ ಅವಧಿಗೆ ಅಮೇರಿಕ ಯಾವತ್ತೂ ಡೆಪ್ಲಾಯ್ ಮಾಡಿರಲಿಲ್ಲ. ನಾನು ಇದರ ಹೆಸರು ಮರೆತೆ. ವಾಪಸ್ ಹೋಗ್ತಾ ಇರುವ ಏರ್ಕ್ರಾಫ್ಟ್ ಕ್ಯಾರಿಯರದ್ದು ಅಬ್ರಹಾಂ ಲಿಂಕನ್ ಅಂತೂ ಅಲ್ಲೇ ಇದೆ, ಟ್ರಪೋಲಿ ಅಲ್ಲೇ ಇದೆ, ಇನ್ನೊಂದು ಹೆಸರಿದೆ ಅದು. 300 ದಿನಗಳ ಡೆಪ್ಲಾಯ್ಮೆಂಟ್ ಅದಕ್ಕೆ. ಒಂದು ರೀತಿ ಆ ಹಡಗಿನಲ್ಲಿ ಕೆಲಸ ಮಾಡುವ ಸೇಲರ್ಗಳು, ಅಂದರೆ ಅಮೇರಿಕದ ನೌಕಾಪಡೆಯ ಸಿಬ್ಬಂದಿ ದಂಗೆ ಏಳೋ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತಂತೆ. ಆ ಹಡಗಿನೊಳಗೆ ಅಲ್ಲಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಕೆಲವರಂದರು ಇರಾನಿನ ದಾಳಿಯಿಂದ ಹತ್ಕೊಂಡಿತ್ತು ಬೆಂಕಿ ಅಂತ, ಇನ್ನು ಕೆಲವರಂದರು ಅಸಮಾಧಾನಗೊಂಡಿರುವ ಅಮೇರಿಕದ ನೌಕಾಪಡೆ ಸಿಬ್ಬಂದಿ ಬೇಕು ಅಂತಲೇ ಬೆಂಕಿ ಹಚ್ಚಿದ್ರಲ್ಲಿ ಅಂತ. USS ಜೆರಾಲ್ಡ್, USS ಜೆರಾಲ್ಡ್ ವಾಪಸ್ ಹೊರಟಿರೋದು ಆಫ್ಟರ್ 300 days ಆಫ್ ಡೆಪ್ಲಾಯ್ಮೆಂಟ್. ಅಲ್ಲಿ ಊಟ ತಿಂಡಿಗೂ ಸಮಸ್ಯೆ ಅನ್ನೋ ಪರಿಸ್ಥಿತಿ ಬಂದುಬಿಡ್ತು. ಜನ ಹೋಮ್ ಸಿಕ್ ಆಗಿಬಿಡ್ತಾರೆ ರೀ. ಹತ್ತತ್ರ 1 ವರ್ಷ ನೀವು ಮನೆ ಬಿಟ್ಟು ದೂರ ಇರಿ ಅಂತಂದರೆ, ಅದು ಒಂದು ರಣರಂಗದಲ್ಲಿ. ಟಾಯ್ಲೆಟ್ಗಳ ಕಟ್ಕೊಂಡುವಂತೆ ಸ್ನಾನ ಮಾಡೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದುಬಿಡ್ತಂತಲ್ಲಿ. ವಾಪಸ್ ಹೊರಟಿದೆ ಈಗದು. ಭಾರೀ ದಾಳಿಯ ಉದ್ದೇಶ ಇದ್ದದ್ದಾದರೆ 3 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಪೈಕಿ ಒಂದನ್ನು ವಾಪಸ್ಸೇ ಕಳಿಸ್ತಾರೆ. ಗೊತ್ತಾಗ್ತಿಲ್ಲ ಇದು ಏನಾಗ್ತಿದೆ ಅಂತ. ಡೊನಾಲ್ಡ್ ಟ್ರಂಪ್ ಈಸ್ ವೇಟಿಂಗ್. ಬಟ್ ಇನ್ನೂ ಒಂದು ಅರ್ಥ ಮಾಡ್ಕೋಬೇಕು, ಇರಾನಿನ ಮೇಲೆ ಈಗ ದೊಡ್ಡ ಪ್ರಮಾಣದ ದಾಳಿಯನ್ನು ಪುನರಾರಂಭಿಸಿ ದಕ್ಕಿಸಿಕೊಳ್ಳುವ ಸ್ಥಿತಿಯಲ್ಲಿ ಡೊನಾಲ್ಡ್ ಟ್ರಂಪ್ರ ರಾಜಕೀಯ ಪರಿಸ್ಥಿತಿ ಇಲ್ಲ. ಅಮೇರಿಕದಲ್ಲಿ ಅಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಯುದ್ಧದ ಪರಿಣಾಮ ಭಾರತದಲ್ಲಿ ಹಿಂದೆಂದೂ ಆಗದಷ್ಟು ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏರಿಕೆ ಆಯಿತು. 990 ರೂಪಾಯಿ ಜಾಸ್ತಿ ಒಂದು ಸಿಲಿಂಡರ್ಗೆ. ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ ಏರಿಸಿಲ್ಲ, ಇವತ್ತೇರಿಸಿಲ್ಲ ಅಷ್ಟೇ. ಇವತ್ತೇರಿಸಿಲ್ಲ ನೋಡಿ. ಅಲ್ಲಿ ಮುಂಬೈ, ಡೆಲ್ಲಿ, ಬೆಂಗಳೂರದ ಕಂಪ್ಯಾರಿಸನ್ ಇದೆ. ಬೆಂಗಳೂರಿನಲ್ಲೇ ಎಲ್ಲಕ್ಕಿಂತ ಜಾಸ್ತಿ ಕಮರ್ಷಿಯಲ್ ಸಿಲಿಂಡರ್. ಹಿಂದೆ ಯಾವತ್ತೂ ಒಂದೇ ಸಲಕ್ಕೆ 993 ರೂಪಾಯಿ ಏರಿಕೆಯಾದ ಉದಾಹರಣೆಯೇ ಇಲ್ಲ. ಈ ಹೋಟೆಲ್ ಮಾಲೀಕರು ನಾಳೆ ಏನೋ ಒಂದು ಮೀಟಿಂಗ್ ಮಾಡ್ತಾರಂತೆ. ಇಷ್ಟು ದುಡ್ಡು ಕೊಟ್ಟು ಸಿಲಿಂಡರ್ ತಂದು ಅಡುಗೆ ಮಾಡಿ ಹಿಂದಿನ ರೇಟಿಗೆ ತಿಂಡಿ, ಕಾಫಿ, ಟೀ ಕೊಡು ಅಂದರೆ ಹೆಂಗಾಗತ್ತೆ? ಆಗೋದಿಲ್ಲ. 50 to 80% ಬೆಲೆ ಏರಿಕೆ ಆಗಬಹುದು. 10 ರೂಪಾಯಿ ಕಾಫಿ ಸಿಗುತ್ತೆ ಅಂದರೆ ಅದು 15ರಿಂದ 18 ರೂಪಾಯಿ ತನಕ ಆಗಬಹುದು ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏರಿಕೆಯಿಂದ. ಆಟೋ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 5 ರೂಪಾಯಿನೋ. ಇದು ಜೆಟ್ ಫ್ಯೂಯಲ್. ವಿಮಾನಯಾನ ಉದ್ದಿಮೆ ಇಂಥ ಬೆಲೆ ಏರಿಕೆಯನ್ನು, ಇಂಧನ ಬೆಲೆ ಏರಿಕೆಯನ್ನು ಹಿಂದ್ಯಾವತ್ತೂ ಎದುರಿಸಿದ ಉದಾಹರಣೆ ಇಲ್ಲ. ಪರ್ ಲೀಟರ್ ಈ
ಪೆಟ್ರೋಲಿಗೂ ಜೆಟ್ ಫ್ಯೂಯಲ್ಗೂ ರೇಟ್ನಲ್ಲಿ ಬಹಳ ವ್ಯತ್ಯಾಸ ಏನಿರೋದಿಲ್ಲ. ಪೆಟ್ರೋಲ್ 100 ರೂಪಾಯಿ ಇದ್ದರೆ ಜೆಟ್ ಫ್ಯೂಯಲ್ 104 ರೂಪಾಯಿ 50 ಪೈಸೆನೋ ಇರುತ್ತೆ ಪರ್ ಲೀಟರ್. ಅದನ್ನು ಕಿಲೋ ಲೀಟರ್ನಲ್ಲಿ ಅಳಿತಾರೆ. 1,000 ಲೀಟರ್ಗೆ 1 ಕಿಲೋ ಲೀಟರ್ $1,511 ಬಂದಿದೆಯಂತೆ. ಅತಿ ಹೆಚ್ಚಿನ ಬೆಲೆ ಏರಿಕೆ ಇದು. ಅದರ ಅರ್ಥ ಮುಂದಿನ ದಿನಗಳಲ್ಲಿ ವಿಮಾನ ಪ್ರಯಾಣವು ವಿಪರೀತ ದುಬಾರಿ ಆಗುತ್ತೆ. ನಾವು ದಿನನಿತ್ಯ ಹಾಕಿಸುವ ಪೆಟ್ರೋಲು ಡೀಸೆಲ್ಲು ಇವತ್ತು ಬೆಲೆ ಏರಿಕೆ ಘೋಷಣೆ ಆಗಿಲ್ಲ ಅಷ್ಟೇ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅದು ಆಗತ್ತೆ. ದುರ್ದಿನಗಳು ಕಾಯ್ತಾ ಇದ್ದಾವೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಕ್ಷಮೆ ಇರಲಿ, ತಾಂತ್ರಿಕ ತೊಂದರೆಯಿಂದಾಗಿ 13 ನಿಮಿಷ ಲೇಟಾಗಿ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸಬೇಕಾಗಿ ಬಂತು. ಹೇಳಬೇಕು ಅಂದುಕೊಂಡ ಎಲ್ಲ ಸುದ್ದಿಗಳನ್ನು ಹೇಳೋದಕ್ಕಾಗಲಿಲ್ಲ. ಯಾವುದ್ಯಾವುದನ್ನು ನಾಳೆ ಹೇಳ್ಬೋದು, ನಾಳೆ ಹೇಳ್ತೀನಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.